ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ. ದುರ್ಯೋಧನನು ವೈಷ್ಣವ ಯಾಗವನ್ನು ಮಾಡಿದ ಸುದ್ದಿ ಪಾಂಡವರನ್ನು ತಲುಪಿತು. ಕರ್ಣನ ಶಪಥದ ಸುದ್ದಿಯು ಅವರ ಕಿವಿ ಮುಟ್ಟಿತು. ಇದು ಯುಧಿಷ್ಠಿರನಲ್ಲಿ ಆತಂಕವನ್ನು ಹೆಚ್ಚಿಸಿತು. ಕರ್ಣನು ಹುಟ್ಟುವಾಗಲೇ ಅಭೇದ್ಯವಾದ ಕವಚವನ್ನು ಹೊಂದಿರುವುದು ಪಾಂಡವರಿಗೆ ತಿಳಿದಿತ್ತು. ಯುಧಿಷ್ಠಿರನು ತಾವು ಪಟ್ಟ ಕಷ್ಟ ಕಾರ್ಪಣ್ಯಗಳನ್ನು ಮತ್ತೆ ಮತ್ತೆ ನೆನೆಸಿಕೊಂಡ. ತೀವ್ರವಾಗಿ ಬೇಸರಗೊಂಡ ಅವನು ದ್ವೈತವನದಿಂದ ನಿರ್ಗಮಿಸುವ ತೀರ್ಮಾನಕ್ಕೆ ಬಂದ. ಇತ್ತ ಹಸ್ತಿನಾವತಿಯಲ್ಲಿ ದುರ್ಯೋಧನನ ರಾಜ್ಯಭಾರ ಸಾಗಿತ್ತು. ಭೀಷ್ಮ, ದ್ರೋಣ ಮೊದಲಾದ ಹಿರಿಯರು ಅವನ ಆಸ್ಥಾನಕ್ಕೆ ಭೂಷಣ ಪ್ರಾಯರಾಗಿದ್ದರು. ದುರ್ಯೋಧನನು ಸಾಮಂತ ರಾಜರನ್ನು ಗೌರವಾದರಗಳಿಂದ ನಡೆಸಿಕೊಳ್ಳುತ್ತಿದ್ದ. ಪ್ರಜೆಗಳ ಹಿತರಕ್ಷಣೆಗೆ ಗಮನ ಕೊಡುತ್ತಿದ್ದ. ಯಾಗಗಳನ್ನು ಮಾಡಿ ಬ್ರಾಹ್ಮಣರನ್ನು ಸುಪ್ರೀತಗೊಳಿಸುತ್ತಿದ್ದ. ಒಂದು ರಾತ್ರಿ ಯುಧಿಷ್ಠಿರನು ಗಾಢ ನಿದ್ರೆಯಲ್ಲಿದ್ದಾಗ ಅವನಿಗೊಂದು ಕನಸು ಬಿತ್ತು. ಕನಸಿನಲ್ಲಿ ಭಯಭೀತ ಜಿಂಕೆಗಳು ಕಾಣಿಸಿಕೊಂಡವು. ಅವುಗಳ ಕಣ್ಣಲ್ಲಿ ನೀರು ಹರಿಯುತ್ತಿತ್ತು. ಯುಧಿಷ್ಠಿರನ ಅಂತಃಕರಣ ಕರಗಿತು. ಹೆದರಬೇಡಿ, ಏನು ನಿಮ್ಮ ಸಮಸ್ಯೆ ಹೇಳಿ ಎಂದ. ಜಿಂಕೆಗಳು ಮುಂಗಾಲುಗಳನ್ನು ನೆಲಕ್ಕೂರಿ ಕಣ್ಣೀರ್ಗರೆಯುತ್ತಾ ಭಿನ್ನವಿಸಿಕೊಂಡವು. ನಾವು ಜಿಂಕೆಗಳು. ಆಹಾರಕ್ಕಾಗಿ ನೀವು ಬೇಟೆಯಾಡಿದಾಗ ನಿಮ್ಮ ಬಾಣಗಳ ದಾಳಿಯಿಂದ ಪಾರಾಗಿ ಉಳಿದ ಜಿಂಕೆಗಳು ನಾವು. ಬರಲಿರುವ ದಿನಗಳಲ್ಲಿ ನಾವು ನಿಮ್ಮ ಹಸಿವಿಗೆ ಆಹಾರವಾಗುವುದು ಖಚಿತ. ನಮ್ಮನ್ನು ಬದುಕಲು ಬಿಡಿ. ದಯಮಾಡಿ ಇನ್ನೊಂದು ಅರಣ್ಯಕ್ಕೆ ಹೋಗಿ. ಮಹಾರಾಜ, ನಿನ್ನ ಸೋದರರೆಲ್ಲರೂ ಬಿಲ್ಲುಗಾರಿಕೆಯಲ್ಲಿ ಪ್ರವೀಣರು. ನಮ್ಮ ಉಸಿರಿನ ಸದ್ದೇ ಸಾಕು ಅವರಿಗೆ ನಮ್ಮ ಮೇಲೆ ಬಾಣಗಳನ್ನು ಗುರಿ ಮಾಡಿ ನಮ್ಮನ್ನು ಕೆಳಗೆ ಬೀಳಿಸಲು. ಈ ಅರಣ್ಯದಲ್ಲಿ ನಮ್ಮ ಸಂತತಿ ಕ್ಷೀಣಿಸುತ್ತಿದೆ. ನೀವು ದಯ ತೋರಿದಲ್ಲಿ ಮಾತ್ರ ನಮ್ಮ ಸಂತತಿ ಉಳಿಯುವುದು. ಈ ಮಾತುಗಳು ಯುಧಿಷ್ಠಿರನ ಮನಸ್ಸನ್ನು ತುಂಬಾ ನೋಯಿಸಿದವು. ಪ್ರಾಣಿ ಸಂಕುಲಗಳ ಸಂರಕ್ಷಣೆಯ ಬಗ್ಗೆ ತೀವ್ರ ಕಾಳಜಿ ಹೊಂದಿದ್ದ ಅವನು ಮರುದಿನ ಮುಂಜಾನೆ ಜಿಂಕೆಗಳ ಮನವಿಯನ್ನು ಸೋದರರಿಗೆ ತಿಳಿಸಿದ. ಅವರು ದ್ವೈತವನಕ್ಕೆ ಬಂದು 1 ವರ್ಷ 8 ತಿಂಗಳಾಗಿತ್ತು. ಆ ಅರಣ್ಯದ ಜೀವಿಗಳನ್ನು ಅವುಗಳ ಪಾಡಿಗೆ ಬಿಡಲು ಇದು ಸಕಾಲವಾಗಿತ್ತು ಎಂದೇ ಯುಧಿಷ್ಠಿರನು ಕಾಮ್ಯಕವನಕ್ಕೆ ಹೋಗೋಣವೆಂದು ಸಲಹೆ ಮಾಡಿದ. ಕಾಮ್ಯಕವನವು ತೃಣಬಿಂದು ಸರೋವರದ ತೀರದಲ್ಲಿತ್ತು. ಪಾಂಡವರು ಕಾಮ್ಯಕವನದತ್ತ ಪಯಣಿಸಿದರು. ಪಾಂಡವರು ದುಃಖ ತಪ್ತರಾಗಿ 11 ವರ್ಷಗಳ ಕಾಲ ಅರಣ್ಯದಲ್ಲಿ ಕಡು ಕಷ್ಟಗಳನ್ನು ಅನುಭವಿಸಿ ವನವಾಸ ಮಾಡಿದರು. ರಾಜ್ಯವನ್ನಾಳುವುದಕ್ಕಾಗಿಯೇ ರಾಜವಂಶದಲ್ಲಿ ಜನಿಸಿ ಸುಖ ಭೋಗಗಳನ್ನು ಕಂಡಿದ್ದ ಅವರು ವನವಾಸದಲ್ಲಿ ತುಂಬಾ ಕಷ್ಟಪಡಬೇಕಾಯಿತು. ನೋವುಗಳನ್ನು ಅನುಭವಿಸಬೇಕಾಯಿತು. ಕರಾಳ ದಿನಗಳು ಕೊನೆಗಾಣಲಿವೆ, ಒಳ್ಳೆಯ ದಿನಗಳು ಬರಲಿವೆ ಎನ್ನುವ ಏಕೈಕ ಆಸೆ ಭರವಸೆಗಳಿಂದ ಅವರು ಎಲ್ಲ ಕಷ್ಟ ಸಂಕಟಗಳನ್ನು ಸಹಿಸಿದರು. ಹಣ್ಣುಗಳು ಮತ್ತು ಗೆಡ್ಡೆಗೆಣಸುಗಳೇ ಅವರ ಆಹಾರವಾಗಿತ್ತು. ಯುಧಿಷ್ಠಿರನಿಗೆ ದೈಹಿಕ ಯಾತನೆಗಳಿಗಿಂತ ಮಾನಸಿಕ ಯಾತನೆಗಳೇ ಹೆಚ್ಚಾಗಿದ್ದವು. ತಾವು ಅನುಭವಿಸಿದ ಯಾತನೆಗಳ ನೆನಪೇ ಅವನಿಗೆ ಚಿತ್ರಹಿಂಸೆಯಾಗಿ ಪರಿಣಮಿಸಿತ್ತು. ಹಾಗೂ ಪಾಂಡವರ ಎಲ್ಲ ಕಷ್ಟ ಕೋಟಲೆಗಳಿಗೂ ಯಾತನೆಗಳಿಗೂ ತಾನೇ ಕಾರಣ ಎಂಬ ಆಲೋಚನೆಯಂತೂ ಅವನಿಗೆ ವಿಷದಂತೆ ಘಾತಕವಾಗಿತ್ತು. ಅವನ ನಿದ್ದೆಗೆಡಿಸಿತ್ತು. ಕರ್ಣನ ಶಪಥವನ್ನು ಕೇಳಿದ ನಂತರ ಅವನು ನಿಡುಸುಯ್ದ. ಸ್ವಲ್ಪ ಕಾಲಾನಂತರ ಮಹಾಮಹಿಮರಾದ ತಪಸ್ವಿ ವೇದವ್ಯಾಸರು ಪಾಂಡವರನ್ನು ನೋಡಲು ಕಾಮ್ಯಕವನಕ್ಕೆ ಆಗಮಿಸಿದ್ದರು. ಯುಧಿಷ್ಠಿರನು ಲಘುಬಗೆಯಿಂದ ವೇದವ್ಯಾಸರನ್ನು ಸ್ವಾಗತಿಸಿ ಆರ್ಘ್ಯಪಾದ್ಯಾದಿಗಳನ್ನಿತ್ತು ಸತ್ಕರಿಸಿದನು. ಪಾಂಡವರು ವೇದವ್ಯಾಸರ ಸನಿಹ ಕುಳಿತು ಅವರ ಅಮೃತ ಸಮಾನ ನುಡಿಗಳನ್ನು ಆಲಿಸಿದರು. ಪಾಂಡವರು ವನವಾಸದಲ್ಲಿ ನೊಂದು ಬೆಂದಿರುವುದನ್ನು ಅವರು ಗಮನಿಸಿದ್ದರು. ವೇದವ್ಯಾಸರು ಹೇಳಿದರು, ಈ ಲೋಕದಲ್ಲಿ ವ್ರತಶೀಲರಾಗಿ ಸಂಯಮದ ಬಾಳ್ವೆ ನಡೆಸದವರು ಸ್ವರ್ಗದಲ್ಲಿ ಸ್ಥಾನವನ್ನು ಪಡೆಯುವುದಿಲ್ಲ. ಮನುಷ್ಯನ ಬದುಕಿನಲ್ಲಿ ಕಷ್ಟ ಸುಖಗಳು ಒಂದರ ನಂತರ ಒಂದು ಬರುತ್ತವೆ. ಯಾರಿಗೂ ಸುಖ ಶಾಶ್ವತವಾಗಿರದು.
ಸುಖ ದುಃಖಗಳು ಜೀವನದಲ್ಲಿ ಅಂತರ್ಗತವಾಗಿವೆ ಎಂಬುದು ಬುದ್ಧಿವಂತರಿಗೆ ತಿಳಿದಿರುತ್ತದೆ. ಅಂಥವರು ಸುಖ ಬಂದಾಗ ಸಡಗರ ಸಂಭ್ರಮಗಳಿಂದ ಮೆರೆಯುವುದಿಲ್ಲ ಅಥವಾ ಕಷ್ಟ ಬಂದಾಗ ಖಿನ್ನರಾಗುವುದಿಲ್ಲ. ಸುಖ ತನ್ನಷ್ಟಕ್ಕೆ ಬಂದಾಗ ಅದನ್ನು ಅನುಭವಿಸಬೇಕು. ಕಷ್ಟ ಬಂದಾಗ ಅದನ್ನು ಸಹನೆಯಿಂದ ತಾಳಿಕೊಳ್ಳಬೇಕು. ಬೇಸಾಯಗಾರರು ಮಳೆ ಮಾರುತಗಳ ನಿರೀಕ್ಷೆಯಲ್ಲಿ ಕಾಯುವಂತೆ. ಭರತ, ತಪಸ್ಸಿಗಿಂತ ದೊಡ್ಡದಾದದ್ದು ಇನ್ನೊಂದಿಲ್ಲ. ಸತ್ಯಸಂಧತೆ, ಪ್ರಾಮಾಣಿಕತೆ, ಎಲ್ಲ ಕಾಲದಲ್ಲೂ ಸಹಿಷ್ಣುತೆ, ಆತ್ಮ ಸಂಯಮ, ಸಂಪತ್ತನ್ನು ಹಂಚಿಕೊಳ್ಳುವುದು ಮತ್ತು ಪ್ರಶಾಂತತೆ, ಈ ಎಲ್ಲ ಗುಣಗಳನ್ನು ರುಜುಶೀಲರು ಪವಿತ್ರವಾದುದೆಂದು ಪರಿಗಣಿಸಿದ್ದಾರೆ. ಆದರೆ ದುರ್ಜನರು ಈ ಗುಣಗಳನ್ನು ದ್ವೇಷಿಸುತ್ತಾರೆ. ದುಷ್ಕೃತ್ಯಗಳಲ್ಲಿ ಅವರು ಒಲವು ತೋರುತ್ತಾರೆ. ದುಷ್ಕೃತ್ಯಗಳು ಜನ್ಮ ಜನ್ಮಾಂತರಗಳಲ್ಲೂ ತಮ್ಮ ಬೆನ್ನು ಹತ್ತಿ ಬರುತ್ತವೆ ಎಂಬುದನ್ನು ಅವರು ಅರಿಯರು. ನಮ್ಮ ಕರ್ಮಗಳು ಮುಂದಿನ ಜನ್ಮದಲ್ಲಿ ಫಲ ಕೊಡುತ್ತವೆ. ಗೌರವಕ್ಕೆ ಯೋಗ್ಯರಾದವರನ್ನು ಗೌರವಿಸುವವರು ಮುಂದಿನ ಜನ್ಮದಲ್ಲಿ ಉದಾತ್ತ ಹುಟ್ಟನ್ನು ಪಡೆಯುತ್ತಾರೆ. ಇಂದ್ರಿಯಗಳನ್ನು ಜಯಿಸಿದವರನ್ನು ಯಾವ ದುಶ್ಚಟಗಳು ಬಾಧಿಸುವುದಿಲ್ಲ. ಯಾರು ಸತ್ಕಾರ್ಯಗಳಲ್ಲಿ ತೊಡಗಿರುವರೋ ಅವರು ಮುಂದಿನ ಜನ್ಮದಲ್ಲಿ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗುವರು. ಯುಧಿಷ್ಠಿರನ ಪ್ರಶ್ನೆ. ಮಹರ್ಷಿಗಳೇ, ದಾನಶೀಲತೆ ಅಥವಾ ತಪಸ್ಸು ಇವೆರಡರಲ್ಲಿ ಯಾವುದು ದೊಡ್ಡದು? ಮಹರ್ಷಿಗಳು ಉತ್ತರಿಸಿದರು, ಮಗು, ಆಚರಣೆಯಲ್ಲಿ ದಾನಶೀಲತೆ ಮತ್ತು ಔದಾರ್ಯಗಳಿಗಿಂತ ಕಷ್ಟವಾದುದು ಮತ್ತೊಂದಿಲ್ಲ. ಎಲ್ಲರೂ ಐಶ್ವರ್ಯಕ್ಕಾಗಿ ಹಂಬಲಿಸುತ್ತಾರೆ. ಐಶ್ವರ್ಯ ಶ್ರಮದ ದುಡಿಮೆಯಿಂದ ಪ್ರಾಪ್ತವಾಗುತ್ತದೆ. ಐಶ್ವರ್ಯಕ್ಕಾಗಿ ಜೀವವನ್ನೇ ಪಣಕ್ಕಿಡುತ್ತಾರೆ, ಅಪಾಯಕ್ಕೊಡ್ಡುತ್ತಾರೆ. ಐಶ್ವರ್ಯಕ್ಕಾಗಿ ಜನರು ಸಾಗರದ ತಳಕ್ಕೆ ಹೋಗುತ್ತಾರೆ, ದುಷ್ಟ ಮೃಗಗಳಿರುವ ಅರಣ್ಯಕ್ಕೆ ಹೋಗುತ್ತಾರೆ. ಆದ್ದರಿಂದ ಹೀಗೆ ಶ್ರಮಪಟ್ಟು ಗಳಿಸಿದ್ದನ್ನು ದಾನ ಮಾಡುವುದು ತುಂಬಾ ತ್ರಾಸದಾಯಕವಾದದ್ದು. ನ್ಯಾಯ ಮಾರ್ಗದಲ್ಲಿ ಸಂಪಾದಿಸಿದ್ದನ್ನು ಯೋಗ್ಯರಾದವರಿಗೆ ದಾನ ಮಾಡಬೇಕು. ಆದರೆ ಪಾಪ ಮಾರ್ಗದಲ್ಲಿ ಸಂಪಾದಿಸಿದ್ದನ್ನು ದಾನ ಮಾಡುವವರು ನರಕಕ್ಕೆ ಹೋಗುತ್ತಾರೆ. ಅಪಾರವಾದ ಸಂಪತ್ತನ್ನು ದಾನ ಮಾಡಬೇಕಾಗಿಲ್ಲ. ದಾನಿಯಾದವನು ತನ್ನ ವರಮಾನಕ್ಕನುಗುಣವಾದ ಪ್ರಮಾಣದಲ್ಲಿ ದಾನ ಮಾಡಿದರೆ ಸಾಕು. ನಿರ್ಮಲ ಚಿತ್ತದಿಂದ ಯೋಗ್ಯರಾದವರಿಗೆ ಅಲ್ಪ ಪ್ರಮಾಣದ ದಾನ ಮಾಡಿದರೂ ಅದು ಸಮೃದ್ಧವಾಗಿ ಫಲ ತರುತ್ತದೆ. ಒಂದು ಅಳತೆಯಷ್ಟು ಅಕ್ಕಿ ದಾನ ಮಾಡಿದ ಋಷಿ ಮುದ್ಗಲರ ಕಥೆಯನ್ನು ಇದಕ್ಕೆ ನಿದರ್ಶನವಾಗಿ ನೋಡಬಹುದು. ಯುಧಿಷ್ಠಿರನು ಕುತೂಹಲ ಕೆರಳಿತು. ಮುದ್ಗಲರ ದಾನದ ಕತೆ ಹೇಳಿ ಎಂದು ಭಿನ್ನವಿಸಿಕೊಂಡ. ರಾಗದ್ವೇಷ ಮುಕ್ತರು ಸತ್ಯಸಂಧರೂ ಆದ ಮುದ್ಗಲರು ಕುರುಕ್ಷೇತ್ರದಲ್ಲಿ ವಾಸವಿದ್ದರು. ರೈತರು ಸುಗ್ಗಿ ಮಾಡಿದ ನಂತರ ಕಣದಲ್ಲಿ ಉಳಿದಿರುವ ಧಾನ್ಯಗಳನ್ನು ಹೆಕ್ಕಿ ತೆಗೆದು ಅದರಿಂದ ಉದರಂಭರಣ ನಡೆಸುತ್ತಿದ್ದರು ಮುದ್ಗಲರು. ಹೀಗಾಗಿ ಅವರದು ಕಷ್ಟದ ಜೀವನವಾಗಿತ್ತು. ಆದಾಗ್ಯೂ ಅವರು ದಾನ ಬುದ್ಧಿ ಬೆಳೆಸಿಕೊಂಡಿದ್ದರು. ಅವರು ಇಷ್ಟೀಕೃತಂ ಎಂಬ ಯಾಗವನ್ನು ಮಾಡುತ್ತಿದ್ದರು. ಅವರು 15 ದಿನಗಳ ಕಾಲ ಹೊಲ ಗದ್ದೆಗಳಲ್ಲಿ ಆಹಾರ ಧಾನ್ಯವನ್ನು ಸಂಗ್ರಹಿಸುತ್ತಿದ್ದರು. ಹಾಗೆಯೇ 15 ದಿನಗಳಿಗೊಮ್ಮೆ ಅತಿಥಿಗಳಿಗೆ ಭೋಜನ ಸತ್ಕಾರ ಏರ್ಪಡಿಸುತ್ತಿದ್ದರು. ಅವರು ಊಟ ಮಾಡುತ್ತಿದ್ದುದು 15 ದಿನಗಳಿಗೊಮ್ಮೆ. ಅದು ಅತಿಥಿಗಳಿಗೆ ಊಟ ಬಡಿಸಿದ ನಂತರ ಉಳಿದುದನ್ನು ತಿಂದು ತೃಪ್ತರಾಗುತ್ತಿದ್ದರು. ಅವರ ಮಡದಿ ಮಕ್ಕಳು ಇದೇ ಕ್ರಮವನ್ನು ಅಭ್ಯಾಸ ಮಾಡಿಕೊಂಡಿದ್ದರು. ಒಮ್ಮೆ ದೇವೇಂದ್ರನೇ ಮುದ್ಗಲರ ಆಶ್ರಮಕ್ಕೆ ಹೋಗಿ ಆತಿಥ್ಯವನ್ನು ಸ್ವೀಕರಿಸಿದ್ದುಂಟು. ಅವರು ಸಂಪೂರ್ಣವಾಗಿ ಮಾತ್ಸರ್ಯದಿಂದ ಮುಕ್ತರಾಗಿದ್ದರು. ಈ ಋಷಿಯ ಊಟದ ನಂತರ ಯಾರಾದರೂ ಅತಿಥಿಗಳು ಬಂದರೆ ಅನ್ನದ ಪಾತ್ರೆಯಲ್ಲಿ ಉಳಿದಿದ್ದ 1 ಅಗಳು ಅನ್ನ ಯಥೇಚ್ಛವಾಗುತ್ತಿತ್ತು. ಮುದ್ಗಲ ಋಷಿಗಳ ವ್ರತನಿಷ್ಠೆ ಸಂಯಮಗಳ ಬಗ್ಗೆ ತಿಳಿದಿದ್ದ ದೂರ್ವಾಸ ಮುನಿಗಳಿಗೆ ಅವರನ್ನು ಪರೀಕ್ಷಿಸಿ ನೋಡುವ ಮನಸ್ಸಾಯಿತು. ಒಂದು ದಿನ ದೂರ್ವಾಸರು ಮುದ್ಗಲರ ಆಶ್ರಮಕ್ಕೆ ಹೋಗಿ, ಮಹಾಬ್ರಾಹ್ಮಣ, ನಾನು ಊಟಕ್ಕೆ ಬಂದಿದ್ದೇನೆ ಎಂದರು. ಮುದ್ಗಲರು ಯಥೋಚಿತವಾಗಿ ದೂರ್ವಾಸರನ್ನು ಸ್ವಾಗತಿಸಿ ಅಡಿಗೆ ಮಾಡಿದರು. ಹಸಿದಿದ್ದ ದೂರ್ವಾಸರು ಮುದ್ಗಲರು ಮಾಡಿದ್ದ ಅಡಿಗೆ ಎಲ್ಲವನ್ನು 1 ಅಗಳು ಬಿಡದಂತೆ ತಿಂದರು. ಹೀಗಾಗಿ ಮುದ್ಗಲರು ಉಪವಾಸವಿರಬೇಕಾಯಿತು.
15 ದಿನಗಳವರೆಗೂ ಮುದ್ಗಲರು ಆಹಾರ ಧಾನ್ಯವನ್ನು ಸಂಗ್ರಹಿಸಿದರು. ಅದೇ ಸಮಯಕ್ಕೆ ದೂರ್ವಾಸರು ಬಂದರು. ಎಲ್ಲವನ್ನು ತಿಂದು ತೇಗಿದರು. ಮುದ್ಗಲರು ಮತ್ತು ಮಡದಿ ಮಕ್ಕಳು ಮತ್ತೆ ಉಪವಾಸವಿರಬೇಕಾಯಿತು. ಆದರೆ ಇದರಿಂದ ಮುದ್ಗಲರು ಕೋಪ ಮಾಡಿಕೊಳ್ಳಲಿಲ್ಲ. ಅವರ ಹೆಂಡತಿ ಮಕ್ಕಳು ಸಿಟ್ಟಿಗೇಳಲಿಲ್ಲ. ಮುದ್ಗಲರಲ್ಲಿ ಕೋಪ ಕೆರಳಿಸಬೇಕೆಂಬುದು ದೂರ್ವಾಸರ ಉದ್ದೇಶವಾಗಿತ್ತು. 6 ಸಲ ದೂರ್ವಾಸರು ಊಟದ ವೇಳೆಗೆ ಮುದ್ಗಲರ ಆಶ್ರಮದಲ್ಲಿ ಹಾಜರಾಗಿ ಮಾಡಿದ್ದೆಲ್ಲವನ್ನು ತಿಂದು ತೇಗಿದರು. ಆದರೆ ಮುದ್ಗಲರ ಮುಖದಲ್ಲಿ ಕೋಪದ ಛಾಯೆಯು ಕಾಣಿಸಲಿಲ್ಲ. ಮುದ್ಗಲರು ಕೋಪದಿಂದ ಸಂಪೂರ್ಣ ಮುಕ್ತರಾಗಿರುವರೆಂಬುದು ದೂರ್ವಾಸರಿಗೆ ಆಗ ಖಚಿತವಾಯಿತು. ದೂರ್ವಾಸರು ಹೇಳಿದರು, ಮಹರ್ಷಿ, ನಿನಗೆ ಸರಿಸಮಾನರಾದವರು ಯಾರೂ ಇಲ್ಲ. ಹಸಿವಿಗೆ ಸರಿ ತಪ್ಪು ಯಾವುದೂ ಇರುವುದಿಲ್ಲ. ಹಸಿದವನಿಗೆ ಸಹನೆ ಇರುವುದಿಲ್ಲ. ಶ್ರಮಪಟ್ಟು ದುಡಿದು ಗಳಿಸಿದ್ದನ್ನು ಸಮಚಿತ್ತದಿಂದ ತ್ಯಾಗ ಮಾಡುವುದು ಕಷ್ಟ ಸಾಧ್ಯವಾದುದು. ಆದರೆ ಹಸಿವು ಯಾವುದೇ ರೀತಿಯಲ್ಲೂ ನಿನ್ನ ರುಜುತ್ವವನ್ನು ಹಾಗೂ ಪ್ರಶಾಂತತೆಯನ್ನು ಬಾಧಿಸಿಲ್ಲ. ಶ್ರಮದ ದುಡಿಮೆಯ ನಂತರ ನಿನಗೆ ದೊರೆತದ್ದೇ ಅಲ್ಪ. ಆ ಅಲ್ಪ ಆಹಾರವನ್ನು ದಾನ ಮಾಡಿಬಿಟ್ಟೆ. ನಿನ್ನ ಪರಿಚಯದಿಂದ ನನ್ನ ಬದುಕು ಪಾವನವಾಯಿತು. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.